बोलो भारत माता की ನಾಡಪ್ರಭು ಕೆಂಪೇಗೌಡರಿಗೆ ಬಂಧುಗಳೇ, ಧರ್ಮ ರತ್ನಾಕರ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ ಬಿಡದಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಈ ಜಯಂತ್ಯೋತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳ ಪಾದ ಪದ್ಮಗಳಲ್ಲಿ ನಮ್ಮೆಲ್ಲರ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಭಾನುಪ್ರಿಯ ಸಂಪತ್ರವರೇ, ಹಿರಿಯರಾದಂಥ ಚಂದ್ರಣ್ಣ ಅವರೇ, ನರಸಿಂಹಣ್ಣ ಅವರೇ, ಲಕ್ಷ್ಮಣ್ ಅವರೇ, ಬಿ ಮಂಜುನಾಥ್ರವರೇ, ಬಸವರಾಜಣ್ಣ ಅವರೇ, ಪುರಸಭೆಯ ಸದಸ್ಯರು, ಇನ್ನೋರ್ವ ಪುರಸಭೆಯ ಸದಸ್ಯರಂತ ರಮೇಶ್ ರವರೇ, ಹಿರಿಯರಾದಂಥ ನಮ್ಮ ಇಟ್ಮಡು ಸೋಮಣ್ಣ ಅವರೇ, ಲೋಕೇಶ್ ಇವರು ಇದ್ದಾರೆ, ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ದೇವರಾಜ್ ಅವರಿದ್ದಾರೆ, ಮಾಜಿ ಅಧ್ಯಕ್ಷರಾದಂಥ ಹರೀಶ್ ಇದ್ದಾರೆ, ಬಸವರಾಜರವರು, ವಸಂತ್ರವರು, ರಾಮುರವರು, ನಮ್ಮ ಡಾಕ್ಟರ್ ಭರತ್ ಕೆಂಪಣ್ಣ ಅವರು ಇದಾರ. ಕೆಂಪೇಗೌಡರ ಬಗ್ಗೆ ವೇದಿಕೆಯಲ್ಲಿಗಳೇ, ಮಾಧ್ಯಮ ಸ್ನೇಹಿತರೆ, ವಿಶೇಷವಾಗಿ ಕೆಂಪೇಗೌಡರ ಬಗ್ಗೆ ಉಪನ್ಯಾಸ ನೀಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಇವತ್ತು ನಾನು ಹೇಳಿದಾಗೆ ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ. ಏನು ಕಳೆದ ತಿಂಗಳು 27ನೇ ತಾರೀಕು ಕೆಂಪೇಗೌಡರ ಜಯಂತಿಯನ್ನು ಅಧಿಕೃತವಾಗಿ ಮಾಡಬೇಕು ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಬಿಡದಿಯ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನಂಜುಂಡಿಯವರ ಆದಿಯಾಗಿ, ಲೋಕೇಶ್ ಅವರ ಆದಿಯಾಗಿ, ಜಗದೀಶು, ಎಲ್ಲರೂ ತೀರ್ಮಾನ ಮಾಡಿ 2ನೇ ತಾರೀಕು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನು ಕೂಡ ನಾವು ಆಹ್ವಾನ ಮಾಡಿ ಕೆಂಪೇಗೌಡರ ಆದರ್ಶವನ್ನ, ಕೆಂಪೇಗೌಡರು ನಮಗೆ ಹಾಕೊಟ್ಟಿರ್ತಕ್ಕಂಥ ಮಾರ್ಗವನ್ನ ನಾವೆಲ್ಲ ಮೆರಿಲಿಕ್ಕೆ ಕಾರಣಭೂತರಾಗ್ತೀವಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸ್ವಾಮೀಜಿಯವರು ದಕ್ಷ ಅಧಿಕಾರಿಗಳಾಗಿ ಒಬ್ಬ ಒಕ್ಕಲು ಮನೆತನದಿಂದ ಹುಟ್ಟಿ ಬೆಳೆದು ಒಳ್ಳೆ ವಿದ್ಯಾವಂತರಾಗಿ ಅವರ ಅಧಿಕಾರದ ಆಡಳಿತ ಅವಧಿನಲ್ಲಿ ದಕ್ಷತೆಯಿಂದ ರೈತ ಕುಟುಂಬಕ್ಕೆ, ಬಡವರಿಗೆ ಬಹಳಷ್ಟು ಸಹಾಯವನ್ನ ಮಾಡಿ ಇವತ್ತೊಂದು ದಿವಸ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ, ನಾನು ಒಂದು ಪ್ರತಿಷ್ಠಿತ ಒಕ್ಕಲಿಗ ಸಂಸ್ಥಾನ ಮಟ್ಟದಲ್ಲಿ ಪೀಠಾಧ್ಯಕ್ಷರಾಗಿ ನನ್ನ ಸಂಪೂರ್ಣ ಸೇವೆಯನ್ನ ನಮ್ಮ ಈ ಬಡ ಜನತೆಗೆ ನೀಡಬೇಕು ಅಂತೇಳಿ ಇವತ್ತು ನಮ್ಮ ಮುಂದೆ ಬಂದು
ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ನಮಗೆ ಸಂತೋಷ ಆಗ್ತದೆ. ಎಲ್ಲೋ ಒಂದ್ ಕಡೆ ಅಧಿಕಾರದಲ್ಲಿದ್ದಂಥವ್ರು IAS IPS KS ಮಾಡಿದವರು ಅವರು ನಾನು ರಿಟೈರ್ಡ್ ಆದ್ಮೇಲೆ ನಾನು ರಾಜಕೀಯ ಮಾಡಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಯೋಚನೆ ಮಾಡೋ ಮಂದಿನೇ ಜಾಸ್ತಿ. ಅದರಲ್ಲಿ ನಮ್ಮ ಸ್ವಾಮೀಜಿ ವಿಶೇಷತೆಯನ್ನ ಒಂದು ಮಠವನ್ನ ನಡೆಸಿ ನನ್ನ ಸೇವೆ ಅನನ್ಯಗೊಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಸ್ವಾಮೀಜಿಯವರು ಆ ಆಲೋಚನೆ ನಿಜವಾಗ್ಲೂ ಕೂಡ ನಾವೆಲ್ಲ ಮೆಚ್ಚಬೇಕಾದ್ದೆ. ಸೊ ಹಾಗಾಗಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೊಂಡು ನಮ್ಮ ಲೋಕೇಶ್ ಮಾತನಾಡ್ತಾ ಹೇಳ್ತಿದ್ರು, ನಮ್ಮ ಸ್ವಾಮೀಜಿಯವರು ಅದು ದೊಡ್ಡ ಕಾರ್ಯಕ್ರಮ, ಸಣ್ಣ ಕಾರ್ಯಕ್ರಮ, ಅಲ್ಲಿಗೇನು ಹೋದ್ರಾಯ್ತು ನಡೀತದೆ ಅಂತ ಯೋಚನೆ ಮಾಡಲ್ಲ. ಯಾರು ಹೋಗಿ ಅವ್ರ ಹತ್ರ ದಿನಾಂಕ ಗುರ್ತು ಮಾಡಿಸಿ ಅವರನ್ನ ಆಹ್ವಾನ ಮಾಡ್ತಾರೆ, ನಿಜವಾಗ್ಲೂ ಆ ಕಾರ್ಯಕ್ರಮದಲ್ಲಿ ಬಂದು ಆ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸ್ತಾರೆ. ನನಗೆ ಬಹಳ ಸಂತೋಷ ಆಗಿದೆ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಪಾಪ ನಮ್ಮ ಲೋಕೇಶ್ ಮಾತನಾಡ್ತಾ ನೋವಿನಿಂದ ಹೇಳ್ತಿದ್ದ ಅಂತ ಕಾಣ್ತದೆ. ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂತ ನಮ್ಮೆಲ್ಲ ಯುವಕರ ಒಂದು ಆಶಯ. ಇದರೊಳಗೆ ಯಾಕೆ ರಾಜಕೀಯ ಬರೆಸ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ಯಾರಾದರೂ ಪುಣ್ಯ ಪುರುಷರ ಜಯಂತ್ಯೋತ್ಸವದಲ್ಲಿ ಅವರ ಕಾರ್ಯಕ್ರಮಗಳಲ್ಲಿ ಅಥವಾ ಯಾರಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನನ್ನನ್ನೇ ನಾನು ಗುರ್ತು ಮಾಡಿ ಹೇಳ್ಕೊಳ್ತೇನೆ, ನಾವು ರಾಜಕಾರಣ ಮಾಡಬಾರ್ದು. ಇದರಲ್ಲಿ ಏನು ಯಾರಿಗೂ ಕೂಡ ಇಲ್ಲಿ ಬಂದು ಕುತ್ಕೊಂಡ ತಕ್ಷಣ ಯಾರಿಗೋ ಕ್ರೆಡಿಟ್ ಹೊಟ್ಟೋಯ್ತದೆ, ಇನ್ಯಾರೋ ಅಲ್ಲಿ ಕಂಡಮ್ ಆಗೋಯ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ನಾವು ಜನಪ್ರತಿನಿಧಿಗಳು ಎಷ್ಟು ಜನಸಂಖ್ಯೆ ಇದೆಯೋ, ಯಾವ್ಯಾವ ಸಮಾಜ ಇದೆಯೋ ಎಲ್ರಿಗೂ ನಾವು ಆದರ್ಶವಾಗಿ ಕೆಲಸ ಮಾಡಿಕೊಂಡು ಹೋದ್ರೆ ಮಾತ್ರ ನಮ್ಮನ್ನ ಜನಪ್ರತಿ ಅನ್ನಲಿಕ್ಕೆ ಸಾಧ್ಯ ಆಗ್ತದೆ. ಪಾಪ ನನ್ನ ಸ್ವಾಮೀಜಿಯವ್ರ ಜೊತೆ ಹಂಚ್ಕೋತಾ ಇದೆ. ನೆನ್ನೆ ನಮ್ಮ ಹುಡುಗರೆಲ್ಲ ಆತಂಕಕ್ಕೆ ಬಿದ್ಬಿಟ್ರು. ಅಯ್ಯೋ ಈ ಕಾರ್ಯಕ್ರಮದ ದಿಕ್ಕನ್ನೇ ತಪ್ಪಿಸ್ಬಿಟ್ಟಿದ್ದಾರೆ ಅಣ್ಣ, ಹೆಂಗ್ ಮಾಡೋದು? ನಾನು ಆಕ್ಚುಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಾನೆಲ್ಲ ದೂರ ಇದ್ದೆ. ಆದ್ರೂ ಕೂಡ ರಾತ್ರಿ ಇವರ ಬೆಳವಣಿಗೆಗಳು ನೋಡಿ ರಾತ್ರಿನೇ ನಾನು ಟ್ರಾವೆಲ್ ಮಾಡಿ ಬಂದು, ಇಲ್ಲ ನಿಮ್ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ, ನಾನು ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಎಲ್ರ ಜೊತೆಲೂ ಇರ್ತಾರೆ. ನಮ್ಮ ಬಾಲಣ್ಣನ ಜೊತೆನೂ ಅವ್ರೆ, ಮಂಜಣ್ಣನ ಜೊತೆನೂ ಇರ್ತಾರೆ, ಕಿವಿ ಚುಚ್ಚೋರು, ಕಿವಿ ಊದೋರು, ಎಲ್ಲಾರ ಜೊತೆನೂ ಇರ್ತಾರೆ. ನನ್ನ ಜೊತೆ ಮಾತ್ರ ಇರ್ತಾರೆ, ಅವ್ರ ಜೊತೆ ಮಾತ್ರ ಇರಲ್ಲ ಅಂತಲ್ಲ, ಅವ್ರ ಜೊತೆ ಮಾತ್ರ ಇರ್ತಾರೆ, ನನ್ನ ಜೊತೆ ಇಲ್ಲ. ಆದ್ರೆ ವಾಸ್ತವಿಕವಾಗಿ ನಾವೇನ್ ಕೆಲಸ ಮಾಡ್ತಾ ಇದ್ದೀವಿ, ಈ ವೇದಿಕೆಗೆ ಸಮರ್ಪಣೆ ಮಾಡಬೇಕು. ನನ್ ಖುಷಿ ಆಯ್ತು, ಶಾಸಕರು ಇಲ್ಲಿ ಅಶ್ವಾರೂಢ ಕೆಂಪೇಗೌಡರನ್ನ ಸ್ಟ್ಯಾಚ್ಯೂನ ಮಾಡಿಸ್ಕೊಡ್ತೀನಿ ನನ್ನ ಸ್ವಂತ ಖರ್ಚಿಂದ ಅಂತೇಳಿ ನಮ್ಮ ಹುಡುಗರಿಗೆ ಮಾತು ಕೊಟ್ಟಿದ್ದಾರೆ. ನಿಜವಾಗ್ಲೂ ಸ್ವಾಗತ ಮಾಡ್ತೀನಿ, ನಮ್ಗೆ ಹೆಮ್ಮೆ ಆಗ್ತದೆ, ಅವ್ರಿಗೆ ಅಭಿನಂದಿಸ್ತೀನಿ. ನೀವು ಮಾಡಿಸ್ಕೊಡಿ, ನಿಮ್ಮ ಸಮಯ ಇದೆ, ನಿಮ್ಗೆ ಅಧಿಕಾರ ಇದೆ, ನೀವು ಅದು ಮಾಡಿದ್ರೆ ನಿಮ್ಮ ಹೆಸರು ಉಳಿತದೆ. ನಾವೇನು ಅದಕ್ಕೆ ಯಾರು ಕೂಡ ಅಡ್ಡಿ ಬಂದಿಲ್ಲ, ಯಾರು ಕೂಡ ನಿಮ್ಮನ್ನು ಮಾಡಿಸ್ಬೇಡಿ ಅಂತ ಹೇಳುವಂತ ಜನ ನಾವ್ಯಾರೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಂಪೇಗೌಡರ ನಾಡು ಮಾಗಡಿ ಅವರು ಕೇಂದ್ರ ಸ್ಥಾನವನ್ನ ಮಾಡಿಕೊಂಡು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಂತ ಪುಣ್ಯಾತ್ಮ. ಅವ್ರ ಕಲ್ಪನೆ ಏನಿತ್ತು ನೋಡಿ, 500 ವರ್ಷದ ಹಿಂದೆ ಈ ನಾಡನ್ನ ನಾನು ಈ ದೂರದೃಷ್ಟಿ ಇಟ್ಕೊಂಡು ಕಟ್ಟಿದ್ರೆ ಈ ಬೆಂಗಳೂರು ಅನ್ನುವಂತ ಪಟ್ಟಣವನ್ನ ನಿಜವಾಗ್ಲೂ ಕೂಡ ಇದು ಜಗತ್ನಲ್ಲಿ ಒಂದು ಪ್ರಮುಖ ಪಟ್ಟಣ ಆಗ್ತದೆ ಅಂತ ಅವತ್ತಿಗೆ ಕನ್ಸು ಕಟ್ಟಿದಂತ ಪುಣ್ಯಾತ್ಮ ನಮ್ಮ ಮಾಗಡಿ ಕೆಂಪೇಗೌಡರು. ಇವತ್ತು ಅಲ್ಲಿ ಅವರ ಒಂದು ಸ್ಟ್ಯಾಚ್ಯೂವನ್ನ ಮಾಡಿದ್ರೆ ಸಂತೋಷ. ನನಗೆ
ಯಾವ್ದಾವ್ದೋ ವಿಚಾರದಲ್ಲಿ ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂನ ಆ ಜಾಗದಲ್ಲಿ ಇಟ್ರು ಅಂತೇಳಿ ರಾತ್ರೋರಾತ್ರಿ ಏನೋ ಸಂಚಲನ ಮೂಡ್ತು, ಏನೋ ಇಲ್ಲ ಆಗ್ತು ಅಂತ. ಹೋಗ್ಲಿ ಬಿಡಿ, ಬೇರೆ ಇನ್ನೊಬ್ಬರ ಸ್ಟ್ಯಾಚ್ಯೂಗೂ ಜಾಗ ಕೊಡುವಂತ ಜಾಗ ಬಿಡದಿನಲ್ಲಿ ಬಹಳಷ್ಟಿದಾವೆ, ಕೊಟ್ರಾಯ್ತು. ಅದಕ್ಕೆ ಯಾಕೆ ನಮ್ಮಲ್ಲೇ ಯಾಕೆ ಕಸಿವಿಸಿ ಗಲಾಟೆಗಳು ಅಂತೇಳಿ ಅವತ್ತು ನಮ್ಮವ್ರಿಗೆಲ್ಲ ಹೇಳಿ ಶಾಂತಿ ಮಾಡಿ ತಿಳಿಸಿದ್ದು ಇವತ್ತು ತಮ್ಮ ಕಣ್ಮುಂದೆ ಸತ್ಯವಾಗಿ ಉಳಿದಿದೆ. ಆ ಜಾಗ ಇವತ್ತೇನು ಕೆಂಪೇಗೌಡರು ಸ್ಟ್ಯಾಚ್ಯೂ ಇಟ್ಟಿರ್ತಕ್ಕಂಥ ಜಾಗ, ಸ್ವಾಮೀಜಿ ತಾವು ಹೋಗಿ ಇವತ್ತು ಪೂಜೆ ಮಾಡಿ ಬಂದಿದ್ದೀರಿ. ಆ ಜಾಗ ಯಾರೋ ಒಬ್ರು ಖಾಸಗಿಯರು ಹಾಕೊಂಡ್ಬಿಟ್ಟಿದ್ರು, ಅಲ್ಲೇ ಎದುರುಗಡೆ ಬಿ ವಿ ಗೌಡ ಅಂತೇಳಿ. ಸುಮಾರು ಬಹಳ ದಿನಗಳ ಕಾಲ ಅದು ಕೇಸ್ ನಡೀತು. ಅದಕ್ಕೆ ದಾಖಲೆಗಳಿಗೆ ಕೊರತೆ ಇತ್ತು. ಅವರೆಲ್ಲ ಫ್ಯಾಬ್ರಿಕೇಟ್ ಮಾಡ್ಕೊಂಡ್ಬಿಟ್ಟಿದ್ರು, ಏನೇನು ಬೇಕೋ ಎಲ್ಲ ದಾಖಲೆ ಮಾಡಿಕೊಂಡು ಸುಳ್ಳು ದಾಖಲೆಗಳನ್ನೆಲ್ಲ ಕೋರ್ಟ್ ಕೊಡುವಂಥದ್ದೆಲ್ಲ ಆಗಿತ್ತು. ನಾನು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅದಕ್ಕೆ ಸಂಪೂರ್ಣವಾದ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಹುಡುಕಿಸಿ ಆ ಜಾಗ ಯಾವತ್ತೋ PWDಗೆ ಅಕ್ವೇಷನ್ ಆಗಿದೆ ಅಂತೇಳಿ PWD ಕೈಲಿ ಕೇಸ್ ಹಾಕ್ಸಿ ಮತ್ತೆ ಆ ಪೊಸಿಷನ್ ತಗೋಬೇಕಾದ್ರೆ ಬಹಳ ಸಾಹಸ ಮಾಡಿ ಅವತ್ತು PWD ಸೆಕ್ರೆಟರಿನೇ ನಿಲ್ಲಿಸಿ ಆ ಜಾಗನ ಪೊಸಿಷನ್ ಕೊಡಿಸ್ದೆ. ನನ್ನ ಬಗ್ಗೆ ಬಹಳ ಕೋಪ ಮಾಡ್ಕೊಂಡ್ರು, ಅವರು ವಿರೋಧ ಮಾಡಿದ್ರು, ತಕರಾರಿಲ್ಲ. ಆದ್ರೆ ಅದು ಖಾಸಗಿ ಜಾಗ, ಇದು ಸರ್ಕಾರಿ ಜಾಗ, ಆದ್ರಿಂದ ಅದನ್ನ ಮಾಡಬೇಕು ಅಂತ ಹೇಳಿ ಅವತ್ತೇ ಟೊಯೋಟೋದವ್ರಿಗೆ ಹೇಳಿ, ನಮ್ಮ ಬಿಡದಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವ್ರಿಗೆ ಹೇಳಿ ಅದನ್ನ ಮುತುವರ್ಜಿ ಮಾಡಿ ಇವತ್ತು ಆ ಜಾಗದಲ್ಲಿ ಇವತ್ತು ಕೆಂಪೇಗೌಡರ ಒಂದು ಪ್ರತಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಅವತ್ತು ಆ ಜಾಗನ ಸಾಹಸ ಮಾಡಿ ಉಳಿಸಿದಕ್ಕೆ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ನಾನು ಕಂಠಾಕೋಶವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆ ಯಪ್ಪ ಚೇರ್ ಹಾಕೊಂಡು ನನಗೆ ಆಚೆ ಕುತ್ಕೊಂಡು ಬಂದವ್ರಿಗೆ ಹೋದವ್ರಿಗೆಲ್ಲ ಕರ್ದಿ ಹೇಳ್ತಿದ್ದ, MLA ಸರಿ ಇಲ್ಲ, ನಮ್ಮ ಆಸ್ತಿ ಹೊಡೆದ್ಬಿಟ್ರೆ ಅವ್ರಿಗೆ ಓಟ್ ಹಾಕ್ಬೇಡಿ ಅಂತ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಅವತ್ತು ಜಾಗವನ್ನ ಮೀಸಲಿಡಿಸಿ ಇವತ್ತು ಕೆಂಪೇಗೌಡರ ಸ್ಟ್ಯಾಚ್ಯೂ ಅಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮಗೆ ಸಂತೋಷ ಆಗ್ತಿದೆ. ಕೆಂಪೇಗೌಡರು ಈ ಭಾಗದಲ್ಲಿ, ನಾನು ಆವಾಗಲೇ ಹೇಳಕ್ ಬಂದೆ, ಮಾಗಡಿ ಭಾಗದಲ್ಲಿ ಪ್ರಚಲಿತ, ಯಲಹಂಕ ಭಾಗದಲ್ಲಿ ಪ್ರಚಲಿತ, ಎಲ್ಲೆಲ್ಲಿ ಅವರ ಸಂಸ್ಥಾನಗಳನ್ನ ಕಟ್ಟಿ, ಎಲ್ಲೆಲ್ಲಿ ಅವರು ಹೋರಾಟಗಳನ್ನ ಮಾಡಿಕೊಂಡು, ಎಲ್ಲೆಲ್ಲಿ ಅವರ ಕೇಂದ್ರ ಸ್ಥಾನ ಮಾಡಿ ಕೋಟೆ ಕೊತ್ತಲುಗಳನ್ನ, ಗುಡಿಗಳನ್ನ, ಗೋಪುರಗಳನ್ನ, ಕೆರೆಗಳನ್ನ ನಿರ್ಮಾಣ ಮಾಡಿ ಅವರು ಸಾಮ್ರಾಜ್ಯ ಸ್ಥಾಪಿಸಿದ್ರು, ಅಲ್ಲಿ ಅವ್ರ ಹೆಸರು ಬಹಳ ಪ್ರಚಲಿತ. ಆದ್ರೆ ಇವತ್ತಿಗೆ ಸಂಪೂರ್ಣವಾಗಿ ಕರ್ನಾಟಕದ ಎಲ್ಲ ಕಡೆ ಕೂಡ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಆದರ್ಶ ಎಷ್ಟಿದೆ ಅಂತೇಳಿ ನಾವೆಲ್ಲ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ನಿಜವಾಗ್ಲೂ ಕೂಡ ಒಬ್ಬ ಆದರ್ಶ, ಒಬ್ಬ ದಕ್ಷ, ದೂರದೃಷ್ಟಿ ಇಟ್ಕೊಂಡಂತ ಒಬ್ಬ ನಾಯಕ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲಾರದು. ಈ ಕೆಂಪೇಗೌಡರ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಮಾತನಾಡ್ಲಿಕ್ಕೆ ಬಂದಿದ್ದಾರೆ, ಅವರೆಲ್ಲ ತಮಗೆ ಕೆಂಪೇಗೌಡರ ಇತಿಹಾಸವನ್ನ ತಿಳಿಸ್ತಾರೆ. ಆದ್ರೆ ಇವತ್ತು ವಿಪರ್ಯಾಸ ಹೆಂಗಿದೆ ಅಂತ ಹೇಳಿದ್ರೆ, ನನಗೆ ಲೋಕೇಶ್ ಅಧ್ಯಕ್ಷರು, ಗೌರವಾಧ್ಯಕ್ಷರು ಮಾತನಾಡ್ಬೇಕಾದ್ರೆ ಹೇಳ್ತಿದ್ರು, ನಾವು ಒಕ್ಕಲಿಗ ಹೆಸರಿನಲ್ಲಿ ನಾವಿವತ್ತು ಹಲವಾರು ಒಕ್ಕಲಿಗ ನಾಯಕರುಗಳ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದವರು, ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂತವ್ರಿಗೆಲ್ಲ ನಾವು ಜಯಂತಿಗಳನ್ನ ಮಾಡ್ತೀವಿ, ಅವರನ್ನ ಸ್ಮರಿಸ್ತೀವಿ ಹಾಗೆ ಅಂತೇಳಿ. ಆದ್ರೆ ಇವತ್ತು ಎಲ್ಲಿ ಶಾಪಗ್ರಸ್ತರಾಗಿದ್ದೀವಿ ಒಕ್ಕಲಿಗ ಸಮಾಜದವರು ಅಂತ ಹೇಳಿದ್ರೆ ಅದು ಕೆಂಪೇಗೌಡರು ಯಾವ ಇದರಲ್ಲಿ ಅಡಿಪಾಯವನ್ನ ಬೆಂಗಳೂರು ಕಟ್ಟಲಿಕ್ಕೆ ಹಾಕಿದ್ರು. ಇವತ್ತು ಬೆಂಗಳೂರನ್ನ ಒಳಗೊಂಡಂತೆ ಬೆಂಗಳೂರಿನಲ್ಲಿ ಸುತ್ತ ಇರ್ತಕ್ಕಂಥ ಸುಮಾರು 40 ಕಿಲೋಮೀಟರ್ ಪ್ರದೇಶ ಇವತ್ತು ಎಲ್ಲರೂ ಆಸ್ತಿ ಹೋಗಿರೋದು ಈ ಲೇಔಟ್ಗಳಿಗೆ, ಕಂಪನಿಗಳಿಗೆ, ಇನ್ನೊಂದಕ್ಕೆಲ್ಲ ಒಕ್ಕಲು ಮನೆತನದ ಆಸ್ತಿ ಅಂತ ಹೇಳಿದ್ರೆ ನೀವ್ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ, ಎಲ್ಲ ಕಳ್ಕೊಂಡಿದ್ದಾರೆ. ಆದ್ರೆ ಎಷ್ಟು ಹೃದಯ ಶ್ರೀಮಂತಿಕೆ ನಮ್ಮ ಒಕ್ಕಲಿಗ ಮನೆತನದ ಮಕ್ಕಳಿಗೆ ಅಂತ ಹೇಳಿದ್ರೆ
ಬೇರೆ 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 ರಾಜ್ಯ ಇರ್ಬೋದು, ಬೇರೆ ದೇಶ ವಿದೇಶಗಳಿಂದ ಇವತ್ತು ಬಂದು ಬೆಂಗಳೂರಿನಲ್ಲಿ ತಮ್ಮ ಜೀವನವನ್ನ, ತಮ್ಮ ಉದ್ಯೋಗವನ್ನ, ತಮ್ಮ ಇಡೀ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ಬೇರೆ ಬೇರೆ ಪ್ರದೇಶದಿಂದ ಬಂದಿರತಕ್ಕಂಥ ಜನ ಇವತ್ತು ಎಲ್ರಿಗೂ ಕೂಡ ನಾವು ಆಶ್ರಯ ಆಗಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಾರ್ದು. ನೀವೆಲ್ಲ ಯೋಚನೆ ಮಾಡಿ, ಬೆಂಗಳೂರು ಸುತ್ತ ಇರ್ತಕ್ಕಂಥ ಲೇಔಟ್ಸ್ಗಳು, ಎಲ್ಲ ಲೇಔಟ್ಗಳಲ್ಲೂ ಒಕ್ಕಲು ಅಂತ ಹೇಳಿದ್ರೆ ಯಾರು ಬೇಸಾಯ ಮಾಡ್ತಿದ್ದಾರೆ, ಯಾರು ಕೃಷಿಕ ಇದ್ದಾನೆ, ಅವನ್ನ ಒಕ್ಕಲು ಮನೆತನ ಅಂತೇಳಿ ಕರಿತೇವೆ. ಆದ್ರೆ ನಮ್ಮ ಸಮಾಜಕ್ಕೆ ಒಂದು ಹೆಸರನ್ನ ಇಟ್ಕೊಂಡು ಪ್ರತಿನಿಧಿಸ್ತಾ ಇರೋದು ಒಂದು ಭಾಗ. ಆದ್ರೆ ಕೆಂಪೇಗೌಡರು ಎಲ್ಲ ಜನಾಂಗವನ್ನ, ಎಲ್ಲ ಜನ, ಒಂದು ಸಣ್ಣ ಸಣ್ಣ ಜನಾಂಗವನ್ನು ಕೂಡ ಗುರ್ತಿಸಿ ಅವರ ಕಸುಬಿಗೆ, ಉಪಕಸುಬಿಗೆ ಅನುಗುಣವಾಗಿ ಅವರ ಗೌರವನ್ನ ಕೊಟ್ಟು ಅವ್ರಿಗೆ ಜಾಗಗಳನ್ನ ಮಾಡಿಕೊಟ್ಟಿರ್ತಕ್ಕಂಥ ಇತಿಹಾಸ ಪ್ರಪಂಚದಲ್ಲಿ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಂಪೇಗೌಡರು ನಾಡಲ್ಲಿ, ಬೆಂಗಳೂರಿನಲ್ಲಿ ಮಾತ್ರ ಸಾಧ್ಯ ಇದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಮೆರುಗಿಂದ ಆಗ್ಬೋದಾಗಿತ್ತೇನೋ. ಆದರೆ ನಾನು ಕೊನೆಯದಾಗಿ ನನ್ನ ಸ್ನೇಹಿತರುಗಳಲ್ಲೆಲ್ಲ ಕೇಳ್ತೇನೆ, ಏನಾದರೂ ಇದ್ರೆ ನಮ್ಮ ಹುಡುಗರನ್ನ ಕೂಡಿಸು ಚರ್ಚೆ ಮಾಡಿ, ಇದೆಲ್ಲ ಡೈವರ್ಷನ್ ಆಗೋದು ಬೇಡ, ಒಟ್ಟಾಗಿ ಹೋಗಿ ನಾವು ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಮಾತು ಎಲ್ಲರೂ ಕೂಡ ಆ ಕೆಂಪೇಗೌಡರು ಅವ್ರಿಗೆಲ್ಲ ಒಳ್ಳೆ ಮನ್ಸು ಕೊಡ್ಲಿ ಅಂತೇಳಿ ಈ ವೇದಿಕೆ ಮುಖಾಂತರ ನಮ್ಮ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆ ಪುಣ್ಯಾತ್ಮರಿಗೆಲ್ಲ ಒಳ್ಳೆ ಮನ್ಸು ಕೊಟ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ತಾವೆಲ್ಲ ಮುಂದಿನ ದಿನದಲ್ಲಿ ಕಾರಣಭೂತರಾಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿ, ತಾವೆಲ್ಲ ಇಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗಲಿಕ್ಕೆ ಇವತ್ತು ತಾವೆಲ್ಲ ಕಾರಣಭೂತರಾಗಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ, ವಿಶೇಷವಾಗಿ ಒಕ್ಕಲುತನ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸ, ಅವರ SSLC ಇರ್ಬೋದು, PUC ಇರ್ಬೋದು, ಎಲ್ಲೆಲ್ಲಿ ನಮ್ಮ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ ಅವ್ರಿಗೆ ಕರೆದು ಗೌರವ ಕೊಡುವಂಥ ಕೆಲಸ ಕೂಡ ನಮ್ಮ ಟ್ರಸ್ಟ್ನವ್ರು ಮಾಡಿದ್ದಾರೆ. ಮತ್ತೊಮ್ಮೆ ಟ್ರಸ್ಟ್ನ ಎಲ್ಲ ಸ್ನೇಹಿತರಿಗೆ, ಅಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ಸೆಕ್ರೆಟರಿಗಳು, ಪದಾಧಿಕಾರಿಗಳು, ತಮಗೆಲ್ಲ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾರು ಕೂಡ ಅಧೈರ್ಯರಾಗಬೇಡಿ, ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿ ನನ್ನ ಈ 4 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಶ್ರೀಯುತ ಎ ಮಂಜುನಾಥ್ ಸರ್ ಅವರು, ಮಾಜಿ ಶಾಸಕರು ಮಾಗಡಿ, ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಗೀತಗಾಯನವನ್ನು ನಡೆಸಿಕೊಟ್ಟಂತಹ ಗೊರವಾಲೆ ಚಂದ್ರಶೇಖರ್ ಅವರ ತಂಡಕ್ಕೆ ಒಂದು ಸನ್ಮಾನವನ್ನು ನಡೆಸ್ಕೊಡ್ಬೇಕಂತ ಹೇಳಿ